ಪ್ರತಿ ವರ್ಷ ಬಂದಾಗ ಇವತ್ತು ಕೂಡ ಅಭಿಮಾನಿಗಳ ಸಾಗರ ಬಂದಿರುವಂಥದ್ದು. ಪ್ರತಿ ವರ್ಷ ಈ ದಿನ ಬಂದಾಗ ಒಂದು ರೀತಿ ಎಮೋಷನಲ್ ಒಂದು ಕನೆಕ್ಷನ್, ಅಪ್ಪಾಜಿಯ ಸಾಕಷ್ಟು ಹುಟ್ಟುಹಬ್ಬದ ಮೆಮೊರೀಸ್ ಇದ್ದೇ ಇರುತ್ತೆ. ಅಪ್ಪಾಜಿಯ ಹುಟ್ಟುಹಬ್ಬ ಅಂತ ಎಮೋಷನ್ ಅನ್ನೋದಕ್ಕಿಂತ ಏನಂದರೆ ಆ ಫೀಲ್ ಬರೀ ಅಪ್ಪಾಜಿ ಹುಟ್ಟುಹಬ್ಬದ ದಿವಸ ಮಾತ್ರ ಬರೋದಲ್ಲ, ಇಡೀ ವರ್ಷ ಅವ್ರು ನೆನೆಸ್ಕೊಳ್ಳೋದಿರೋ ಒಂದು ದಿನವೇ ಇಲ್ಲ. ಅದು ನೆನೆಸ್ಕೊತಾರೆ, ಅಪ್ಪಾಜಿ ಆಗಲಿ, ಅಮ್ಮ ಆಗಲಿ, ಅಪ್ಪು ಆಗಲಿ, ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಅದಕ್ಕೇನು ಒಂದಿಲ್ಲ. ಬಟ್ ಎಲ್ಲ ದಿನ ನೆನೆಸ್ಕೊತಾ ಇರ್ತೀವಿ, ಮತ್ತು ಪ್ರತಿದಿನ ನೆನೆಸ್ಕೊತಾ ಇರ್ತೀವಿ. ಅದರಿಂದ ಬಟ್ ಇದಿದೆ, ಫೀಲ್ ಇದೆ. ಬಟ್ ಆದ್ರೂ ಅವ್ರು ನಾವು ಇಲ್ಲ ಅಂತ ನಾವು ಅನ್ಕೊಳ್ಳೋದು, ಅವರ ಜೊತೆ ಇರ್ತಾರೆ. ಯಾವುದಾದ್ರು ಬರ್ತ್ಡೇ ನೆನಪಿರೋದು ಸಿಕ್ಕಾಪಟ್ಟೆ ನಿಮ್ಮ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದಲ್ಲ ಆ ಥರದ ಯಾವ ರೀತಿಯ ಏನು ಅಷ್ಟೇ ಇಲ್ಲ. ಓಕೆ. ಮತ್ತು ಈ ವರ್ಷದ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸ್ಪೆಷಲ್ ಅಂದರೆ ಫೈರ್ ಪ್ಲೇ, ಯಾಕಂದರೆ ಮಗಳ ಪ್ರೀತಿಯ ಸಿನಿಮಾ ಆ್ಯಕ್ಚುಲಾಗಿ ಕನಸು ಕಟ್ಟು ಬಂದಂಥ ಸಿನಿಮಾ, ಸೊ ಅದು ರಿಲೀಸ್ ಆಗಿರುವಂಥದ್ದು. ಅದು ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕಟ್ಟಂದ್ರೆ ತುಂಬಾ ಅದು ಫೆಬ್ರವರಿ ಬರಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ನಿಧಿನೂ ಅಲ್ಲಿ ಬಂದ್ಬಿಟ್ಟಿದೆ ಅದು. ಸೊ ಇಲ್ಲಿ ಇರಲಿಲ್ಲ. ಸೊ ಅವಾಗ ಏನಾಯಿತು, ಒಂದು 1 ಮಂತ್ 1.5 ಮಂತ್ ಪೋಸ್ಟ್ಪೋನ್ ಮಾಡಿದೆ ಅಂತ ಕರೆಕ್ಟ್ ಅದು ಅಪ್ಪಾಜಿ ಬರ್ತ್ಡೇಗೆ ಬಂದು. ಸೊ ಮತ್ತು ಅದೇನೋ ರಿಲೀಸ್ ಆಗಿದೆ, ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಅಂತ. ಇಲ್ಲ, ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಾನು ಬಂದಿರೋದು ಒಂದು ಗಿಫ್ಟು. ಸೊ ಆ್ಯಕ್ಚುಲಾಗಿ ಪಾಪ ಈಗ 10 ವರ್ಷದ ಮಕ್ಕಳು ಇದ್ದರೆ ನಾನು ಬಂದಿರೋದು ಆ್ಯಕ್ಚುಲಿ ನನಗೆ ಅದು ಗಿಫ್ಟ್. ಬಟ್ ಇವತ್ತಿನ ಗಂಧದ ಗುಡಿ ಅದು ರವೆ ಉಂಡೆ ಟೈಮ್ ಆಗಲಿ ಅಂದ್ಬಿಟ್ಟು ಮಾಡಿ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಶಿವಣ್ಣ ಗಂಧದ ಗುಡಿ ರಿಲೀಸ್ ಆಗಿರೋಂಥದ್ದು. ಯಾಕಂದರೆ 52 ವರ್ಷದ ಹಿಂದೆಯೇ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಯಾರು ಕೂಡ ಇಡೀ ಭಾರತೀಯ ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಆ ಥರ. ಯಾರು ಮಾಡಿಲ್ಲ. ಅದೇ ನಿಜ ಎಂ ಪಿ ಶಂಕರ್ ಅವ್ರು ಥ್ಯಾಂಕ್ಸ್ ಹೇಳಬೇಕು. ಆ ಥರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ ಅಂದರೆ ಒಂದು ಥಾಟ್ ಬಂದಿರೋದು. ವಿಜಯ ರೆಡ್ಡಿ ಡೈರೆಕ್ಷನ್ ಇರ್ಬೋದು, ಅದರಲ್ಲಿ ಮಾಡಿರೋಂಥ ವಿಷ್ಣು ಸರ್ ಜ್ಞಾಪಿಸ್ಕೋಬೇಕು, ಕಲ್ಪನಾ ಅವರು, ಅಥವಾ ಲಕ್ಷ್ಮೀ ದೇವಿ ಅವರು, ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದರೆ ಭಾಳ ಖುಷಿ. ಯಾಕೆ ಆ ಫಿಲ್ಮ್ ಬರಬೇಕು. ಇವತ್ತು ಮತ್ತೊಂದು ಬೆಳವಣಿಗೆ ಅಂದರೆ ಮೊನ್ನೆ ಆದಂಥ ಆ ಕಾಶ್ಮೀರದ ಘಟನೆ, ಇವತ್ತು 3 ಕನ್ನಡಿಗರನ್ನ ಮೃತದೇಹವನ್ನು ಇಲ್ಲಿ ಬೆಂಗಳೂರು ಬಂದು ಸೇರಿದ್ದಾರೆ. ಒಬ್ಬ ರೀಚ್ ಆಗಿದೆ. ಪಾಪ ನೋವಾಗುತ್ತೆ. ಪಾಪ ಅಂದರೆ ಅನ್ನೋದೇ ಒಂದು ಅಂದರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇರಲಿ ಅಂತ ನಮ್ಗೆ ಅದೇ ಜೊತೆ ಯೋಚನೆ ಬರೋದು. ಅಂದರೆ ಯಾತಿಗೆ ವೈ ದಿಸ್ ಇಷ್ಟ ಬೇರೆ ಈ ರೀತಿ ಒಂದು ಏನು ಹೇಳ್ತೀವಿ, ಈ ರೀತಿ ಒಂದು ಕೋಪ ಏನು ಅನ್ನೆಸರಿ ಕೋಪ ಯಾತಿಗೆ ಬೇಕು? ಮನುಷ್ಯನ ಅರ್ಥ ಮಾಡ್ಕೊಂಬಿಟ್ಟಿರೋದು. ಅಂಥ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ ಈ ರೀತಿ ಉಗ್ರಗಾಮಿಗಳು ಅದಕ್ಕೆ ಖಂಡಿತ ಖಂಡನೆ ಆಗಲೇಬೇಕು. ನಾವು ಅದೇ ಕೇಳ್ಕೊಳ್ಳೋದು, ಹೆಂಗಾದರೂ ಅದು ನಿಲ್ಲಿಸ್ಬೇಕು, ಅದು ನಿಲ್ಲಬೇಕು. ನೋವಾಯಿತು ನೋಡ್ಬಿಟ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.